ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್. ನಾನು ರಮೇಶ್. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನಿವತ್ತು ನಿಮ್ಮ ಜೊತೆಗಿದ್ದೇವೆ. ಸ್ನೇಹಿತರೆ, ಸಿದ್ದೇಶ್ವರ ಅಪ್ಪಾಜಿ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರ ಮನಸ್ಸಲ್ಲಿ ಮನೆ ಮಾಡಿ ದೇವರಾಗಿ ಲಿಂಗೈಕ್ಯರಾದವರು. ಹಾಗೆಯೇ ಅವರು ನಡೆದುಕೊಂಡು ಬಂದಂತಹ ದಾರಿ ಆಗಿರ್ಬೋದು, ಅಥವಾ ಅವರ ಒಂದು ನಡೆನುಡಿಯಾಗಿರ್ಬೋದು, ಆಚಾರ ವಿಚಾರ, ಅವರು ಹೇಳಿರುವಂಥ ಪ್ರವಚನ ಆಗಿರ್ಬೋದು, ಎಲ್ಲವೂ ಕೂಡ ಇವತ್ತು ಪ್ರತಿಯೊಬ್ಬರ ಮನಸ್ಸಲ್ಲಿ ಮನೆ ಮಾಡಿದೆ. ಹಾಗೆ ಇವತ್ತು ನಾನು ಮತ್ತೊಂದು ವಿಷಯವನ್ನು ನಿಮ್ಮ ತನಕ ತರ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಸ್ನೇಹಿತರೆ, ಅಪ್ಪಾಜಿ ಅಂದರೆ ಸಿದ್ದೇಶ್ವರ ಅಪ್ಪಾಜಿಯವರು ಇರೋ ತನಕ ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಪ್ರವಚನವನ್ನು ಮಾಡ್ತಾಯಿದ್ರು. ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ನಮ್ಮ ಸಂಕ ಗ್ರಾಮದಲ್ಲಿರುವಂತಹ ಶ್ರೀ ಸಂತ ಬಾಗಡೆ ಬಾಬಾ ಮಹಾರಾಜರ ಒಂದು ಏನು ಮಠ ಇದೆ ಸಂಕ ಗ್ರಾಮದಲ್ಲಿ, ಅದನ್ನು ತುಕಾರಾಮ್ ಬಾಬಾ ಮಹಾರಾಜರು ಮಠಾಧಿಪತಿಗಳಾಗಿ ಈಗ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ 2020 16ನೇ ತಾರೀಕು 12 ಅಂದರೆ ಡಿಸೆಂಬರಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರು ಇದೇ ಒಂದು ಮಠಕ್ಕೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಂತಹ ಒಂದು ಸಂದರ್ಭದಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ ನಂತರ ಇಲ್ಲಿ ಒಂದಿಷ್ಟು ವಿಚಾರಗಳು ನಡೆಯುತ್ತೆ. ಆ ವಿಚಾರ ಯಾವ ರೀತಿಯಾಗಿ ಏನೇನು ನಡೀತು, ಜೊತೆಗೆ ಇಲ್ಲಿ ಒಂದು ಗಿಡವನ್ನು ಕೂಡ ಅವರು ನೆಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ. ಅದೇ ಒಂದು ವಿಚಾರವನ್ನು ನಾನಿವತ್ತು ಮಠಾಧಿಪತಿಗಳಾದಂತಹ ಶ್ರೀ ತುಕಾರಾಮ್ ಬಾಬಾ ಮಹಾರಾಜರ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಆ ನೆಟ್ಟಂತಹ ಗಿಡ ಎಷ್ಟು ದೊಡ್ಡದಾಗಿದೆ ಅದನ್ನು ಕೂಡ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದರ ಜೊತೆಗೇ ಇಲ್ಲಿಯ ಒಂದು ವಿಷಯವನ್ನು ಮಾತಾಡ್ಕೊಂಬರೋಣ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ತುಕಾರಾಮ್ ಬಾಬಾ ಮಹಾರಾಜರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಬಾಬಾಜಿ ನಮಸ್ತೆ. ನಮಸ್ಕಾರ. ಬಾಬಾಜಿ ಚೆನ್ನಾಗಿದ್ದೀರಲ್ಲ? ಹ್ಞೂ, ನಾವು ಚೆನ್ನಾಗಿದ್ದೀವಿ. ನೀವು ಹೆಂಗದ್ರಿ? ನಾವು ತುಂಬ ಚೆನ್ನಾಗಿದ್ದೀವಿ ಬಾಬಾ. ಸಿದ್ದೇಶ್ವರ ಅಪ್ಪಾಜಿಯವರು 2020ರಲ್ಲಿ ಭೇಟಿ ಕೊಡ್ತಾರೆ. ಸೊ ಆ ಒಂದು ಸಂದರ್ಭ ಹೇಗಿತ್ತು, ಏನು ಹೇಳ್ತೀರಾ ಅದ್ರ ಬಗ್ಗೆ? ಆ ಟೈಮ್ದಾಗ ರೀ ನಮ್ಮ ಭಾಗದೊಳಗೆ ಸಿದ್ದೇಶ್ವರ ಅಪ್ಪಾಜಿ ಅಂತ ಬಾಲಗಾಂವ್ ಆಶ್ರಮಲ್ಲಿ ಅವರು ಪ್ರವಚನ ನಡೆದಿತ್ತು. ಆ ಟೈಮ್ದಾಗ ಕೊರೋನಾ ಮಹಾಮಾರಿ ಇತ್ತು ರೀ. 20 ಮತ್ತು 21 ತಾರೀಕು ಒಂದು ವರ್ಷ 2 ವರ್ಷ ಭಾಳ ಕೊರೋನಾ ಮಹಾಮಾರಿ ಇತ್ತು. ಆ ಟೈಮ್ದಾಗ ಅವ್ರು ಸಮಾಧಾನ ಶಾಂತಿ ಸಲುವಾಗಿ ರೀ ಇಲ್ಲಿ ಬಾಲಗಾಂವ್ ಆಶ್ರಮದಲ್ಲಿ ಪರಮಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿ ಮತ್ತು ಅಲ್ಲಿ ಎಲ್ಲ ಭಕ್ತರಿಗೆ ಭೇಟಿಯಾಗಲಕ್ಕೆ ಅಲ್ಲಿ ಅವರು ಆ ಭಾಗದಾಗ ನಿಯೋಜನೆ ಇತ್ತು ಅವ್ರದ್ದು. ಆ ಟೈಮ್ದಾಗ ನಮ್ಮ ಮಠದ ಕೆಲಸ ಪೂರ್ಣ ಆಗ್ತಿದ್ದಿಲ್ಲ. ಅವಾಗ ಅವರಿಗೆ ಭೇಟಿಯಾಗಿ ನಮ್ಮ ಸಂಘದಾಗಿಂದು ಗ್ರಾಮಸ್ಥದಾಗಿಂದು ಎಲ್ಲ ಸ್ವಲ್ಪ ಭಕ್ತ ಮಂಡಳ ಅವ್ರ ಮೇಲೆ ಭಾಳ ಪ್ರೀತಿ ಇತ್ತು. ಅವ್ರು ಹೇಳಿದ್ರಕ್ಕೆ ನಮ್ಮ ಸಂಘ ಊರಿಗೆ ಅವ್ರು ಭೇಟಿ ಮಾಡಬೇಕು, ಇಲ್ಲೇ ಭೇಟಿಯಾಗಿ ನಮ್ಮ ಊರಿಗೆ ಆಗಬೇಕು. ಒಂದು ದಿವಸದಾಗ ಅದು ಒಂದು ಕಾರ್ಯಕ್ರಮದ ನಿಯೋಜನೆ ಸಲುವಾಗಿ ನಾವು ಅಲ್ಲಿ ಹೋಗಿ ಭೇಟಿಯಾಗಿ ಅವ್ರಿಗೆ ಭೇಟಿಯಾಗೋಣ ಚಲೋ ಶಿಸ್ತು ಮಾತಾಡಿ ಅವರು ಒಂದೇ ದಿವಸದಾಗ ನಾಳೆಗೆ ನಿಮ್ಮ ಮಠಕ್ಕೆ ಆಶ್ರಮಕ್ಕೆ ಭೇಟಿಯಾಗಲ್ಲ ಬರ್ತೀವಿ ಅಂತ ಅವ್ರು ಹೇಳಿದ್ರು. ನಾನು ಒಂದೇ ದಿವಸದಾಗ ನಮ್ಮ ಸಂಘದಾಗಿಂದ ಗ್ರಾಮಸ್ಥದಾಗಿಂದ ಎಲ್ಲರೂ ಭಕ್ತರು ಅವ್ರ ಮೇಲೆ ಪ್ರೀತಿ ಇದ್ದರು. ಎಲ್ಲರೂ ರಾತ್ರಿ ದಿವಸ ಪ್ರಯತ್ನ ಮಾಡಿಕೊಂಡು ಒಂದು ದಿವಸದಾಗ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಎಲ್ಲ ಮಹಾಪ್ರಸಾದ ಮತ್ತು ಇಲ್ಲಿ ಬರೋಣ ಅವ್ರ ಆಶ್ರಮದಿಂದ 2 ಗಿಡಗಳು ಇಲ್ಲಿ ಮಠದಾಗ ತಂದಿದ್ದೀವಿ. ಅದೇ ಗಿಡಗಳು ಇಲ್ಲಿ ಥರನ ಇದು ಕಾಣಿಸ್ತೈತಿ. ಇದು ಸಣ್ಣ ಗಿಡ ಇತ್ತು. ಆವಾಗ ಅವ್ರ ಕೈಲೇನೆ ಇದು ಗಿಡ ಹಚ್ಚಿ ಅವ್ರಂದ್ರೆ ಇದ್ರಾಗಿ ನಮಗೆ ನೋಡಬೇಕು, ಇದು ಗಿಡ ಉಳಿಬೇಕು ಅಂತ ಅವರು ಒಂದು ಆಶಾ ಇಟ್ಕೊಂಡು ನಾವೊಂದು ಭಾಳ ಚೆನ್ನಾಗಿ ನಾವು ಇದ್ರಕ್ಕೆ ಜೋಪಾಸ್ತೀವಿ. ಅದ್ರ ಸಲುವಾಗಿ ಪ್ಲೇಸ್ ಸೆಂಟ್ರದಾಗ ಪ್ಲೇಸ್ ಮಾಡಿಕೊಂಡು ಒಂದು ಚಲೋ ಒಂದು ಸಾತತ್ಯಪೂರ್ವಕ ಅವರು 1 ವರ್ಷ ಪೈಲೇನೆ ಅವ್ರದ್ದು ಕಾಲಿನ ಪ್ರಾಬ್ಲಮ್ ಆಗೋಣ. ಇದು ಸೇವಟ್ ಗಿಡ ರೀ, ಇದು ಆಗೋಣ. ಅಂದರೆ ಎಲ್ಲಿ ಭೀ ಅವರು ಮತ್ತೆ ಇಲ್ಲಿ ಕಾರ್ಯಕ್ರಮ ಫಂಕ್ಷನ್ ಹೋಗಿಲ್ಲ. ಇಲ್ಲಿಂದು ಕೋಲ್ಹಾಪುರದಲ್ಲಿ ಮಠದಾಗ ಅವ್ರು ಹೋದರು. ಅಲ್ಲಿ ವಿಶ್ರಾಂತಿ ತಗೊಂಡು ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಆಗೋಣ. ಮತ್ತು ಇವಾಗ ಈ ಪರಿಸ್ಥಿತಿಯಾಗ ಅವ್ರದ್ದೊಂದು ನೆಂಪು ಅವ್ರ ಸಾತತ್ಯಪೂರ್ವಕ ಹೇಳ್ತಾರೆ ನಮ್ಗೆ ಗಿಡ ಒಳಗೆ ಮಂದಿರ ಗುಡಿ ದೇವ್ರು ಅದ್ರಾಗ ಪೇಕ್ಷ ನನಗೆ ಮನುಷ್ಯರ ಒಳಗೆ ನೋಡ್ರಿ ಒಂದು ಗಿಡದೊಳಗೆ ನೋಡ್ರಿ ಅವ್ರದ್ದೊಂದು ಸಂದೇಶ ಇತ್ತು. ರಾಷ್ಟ್ರೀಯ ಸಂತ ಗಾಡ್ಗೆ ಬಾಬಾ, ನಮ್ಮ ಸಂಪ್ರದಾಯ ಬಾಗಡೆ ಬಾಬಾ ಸಂಪ್ರದಾಯ, ಗಾಡ್ಗೆ ಬಾಬಾ ಸಂಪ್ರದಾಯಕ್ಕೆ ರೀ. ಅದ್ರಾಗಿಂದು ನಮ್ಮದು ಭಾಳ ಪ್ರೇಮ ಅವ್ರದ್ದು ವಿಚಾರ ನೋಡಿದ್ರೆ
ನೋಡಿದ್ರೆ ನಮ್ಗೆ ಕನ್ನಡ ಜಾಸ್ತಿ ಮಾತಾಡೇ ಬರೋಂಗಿಲ್ಲ, ಆದ್ರೂ ಭೀ ಅವ್ರು ಒಂದು ಚಲೋ ವಿಚಾರ ಅದ್ರಾಗ ಪ್ರತಿ ಇದ್ರಾಗ ರೀ ಅದ್ರ ಸಲುವಾಗಿ ನಮ್ಮ ಸಂಕೂರದಲ್ಲಿ ಅವ್ರು ಲಾಸ್ಟ್ ವಿಸಿಟ್ ಅವ್ರದ್ದು ಈ ಭಾಗದಾಗ ರೀ ಸೇವಟ್ ವಿಸಿಟ್ ಅದ್ರ ಮೇಲೆ ಅವರು ಈ ಕಡೆ ಯಾವಾಗಲೂ ಬಂದಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತ ಸ್ವಲ್ಪ ಅವ್ರಿಗೆ ಮತ್ತೆ ಭೇಟಿ ಆಗ್ಲಾಕ ಹೋಗಿ ಗುಡಿ ಸ್ಥಾಪನಾ ಅವಾಗ ಅಂದ್ರೆ ಅಲ್ಲಿ ಅದೇ ನಮ್ದು ಗಿಡ ಹೆಂಗೈತೆ ಅಂತ ಅವಾಗದಿಂದ ನಾವು ಗಿಡ ಸಂಪರ್ಕಿಸ್ಕೊಂಡ್ಬಂದಿವಿ. ಇದು ಗಿಡನೇ ನಾವು ಒಂದು ಅವ್ರದ್ದು ಇದೇ ಇದ್ರಾಗ ಸಿದ್ದೇಶ್ವರ ಅಪ್ಪಾಜಿ ಇದಾರೆ ಅದನ್ನು ತಿಳ್ಕೊಂಡೆ ನಾವು ಪ್ರತಿ ವರ್ಷ ನಾವು ಫಂಕ್ಷನ್ ಮಾಡ್ಕೊತ ಬಂದೀವಿ. 2 ವರ್ಷ 3 ವರ್ಷ ಕೊರೋನಾ ಮಹಾಮಾರಿ ಇತ್ತು, ಆ ಸಲುವಾಗಿ ನಾವು ಸ್ವಲ್ಪ ಮಾಡಿಲ್ಲ ಕಾರ್ಯಕ್ರಮ, ನಡುವ ಗ್ಯಾಪ್ ಇತ್ತು. ಮತ್ತು ಈಗ ಈ ವರ್ಷ ಭೀ ಹೋದ ವರ್ಷ ಮಾಡಿ ಈ ವರ್ಷ ಮಾಡ್ತೀವಿ. ಓಕೆ ಬಾಬಾ, ಈಗ ಒಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಏನು ವೀಕ್ಷಕರಿದ್ದಾರೆ, ವಿಶೇಷವಾಗಿ ನಮ್ಮ ಜತ್ ತಾಲೂಕದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಬಹಳಷ್ಟು ಭಕ್ತರಿದ್ದಾರೆ ಇಲ್ಲಿ ವಿಶೇಷವಾಗಿ. ಅದಲ್ಲದೆ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನವನ್ನು ಹೊರತುಪಡಿಸಿ ಅವರು ವಿಶೇಷವಾಗಿ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಅವರು ತಮ್ಮದೇ ಆದಂಥ ಒಂದು ಜೀವನ ಶೈಲಿನೇ ಬೇರೆ ಇತ್ತು. ಬಟ್ ಅಂಥ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಕರೆಗೆ ಹೋಗೊಟ್ಟು ಅವರು ಒಂದೇ ದಿನದಲ್ಲಿ ಬಂದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು? ನಾವು ಅವ್ರ ಜೋಡಿ ನಾವು ಭಾಳ ಟೈಮ್ದಾಗ ಸಂಪರ್ಕ ಆಗೈತಿ. 2-3-4 ಪ್ರವಚನ ಸಲ ಹೋಗಿ ಅವ್ರದ್ದು ಒಂದು ಅಭಿಪ್ರಾಯ ನೋಡ್ಕೊಂಡ್ರೆ ಭಾಳ ಅಸ್ಮರಣೀಯ ಐತಿ. ಎರಡನೇದು ಅವರು ಮನುಷ್ಯರ ಒಳಗೆ ನೋಡ್ರಿ ಗುಡಿಯಾಗ ದೇವ್ರು ಈಗ ಅವರು ಐಕಾಗನ ದಿಕ್ಕಿಲ್ಲ ಅವರ ಟೈಮ್ದಾಗ ಅಂದ್ರೆ ಅವರು ನಂದು ಮೂರ್ತಿ ಗುಡಿ ಕಟ್ಟಬೇಡ್ರಿ ಅವಾಗ ಹೇಳಿದ್ರಲ್ಲ, ಅದು ಒಂದು ಸ್ವಲ್ಪ ನೋಡೋಣ, ಇದು ಗಿಡ ನೋಡೋಣ ನಮಗೆ ಸ್ವಲ್ಪ ಇಷ್ಟ ಅನ್ನೋದಕ್ಕೆ ಅದೇ ವಿಚಾರ ತೊಗೊಂಡು ಅವರು ಮತ್ತು ಎರಡನೇದ್ರಿ ಅದು ಬಾಯಿಲಿ ಹೇಳಿದ್ರು ಅವರು, ಈ ಗಿಡ ಸಂಭಾಳಿಸ್ಬೇಕಾಗ್ತೈತಿ, ಈ ಗಿಡ ಫೇಲ್ ಹೋಗಬಾರ್ದು, ಇದು ಅಪೇಕ್ಷೆ ಐತಂದ್ರೆ ನಾವು ಒಂದು 100% ಈ ಗಿಡದಾಗೆ ನಾವು ನೋಡ್ತೀವಿ. ನನಗೆ ಯಾವಾಗ ನೋಡಿದ್ರೆ ನೀವು ಮೂರ್ತಿ ಸ್ಥಾಪನೆದಾಗ ಬರ್ರಿ, ನನ್ನ ಆ ಟೈಮ್ದಾಗ ಮೂರ್ತಿ ಸ್ಥಾಪನೆದಾಗ ನೀವು ಬರ್ರಿ ಅಂತ ನಾವು ಹೇಳಿ, ಮೂರ್ತಿ ಸ್ಥಾಪನೆ ಬೇಡ, ನಾ ಗಿಡದಾಗೆ ಅದೇ ಅಂತ ತಿಳ್ಕೊರಿ ಅಂತಂದ್ರೆ ಅವ್ರು. ಎಸ್ ವೀಕ್ಷಕರೇ, ನಾವಿಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರ ಏನಂತಂದರೆ, ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿಯೂ ಕೂಡ ಗಿಡಗಳು, ಮರಗಳು, ಪಕ್ಷಿಗಳು, ಈ ಪ್ರಾಣಿಯಲ್ಲಿ ಅಂದರೆ ಇಂತಹ ಒಂದು ಉದಾಹರಣೆಗಳನ್ನು ಹೊತ್ಕೊಂಡೇ ಅವರು ಹೆಚ್ಚಾಗಿ ಪ್ರವಚನವನ್ನು ಮಾಡ್ತಾಯಿದ್ರು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಾವಿಲ್ಲಿ ಕಾಣ್ಬೋದಾಗಿದೆ ನೋಡಿ, ಇದು ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಇದು ಬಸರಿ ಗಿಡ. ಈ ಥರ 2 ಗಿಡಗಳನ್ನು ನೆಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ಬಾಗಡೆ ಬಾಬಾ ಅವರ ಏನು ಮಠ ಇದೆ, ಒಂದು ಕಡೆ ದತ್ತ ಮಂದಿರ, ಇನ್ನೊಂದು ಕಡೆ ಎಡಭಾಗದಲ್ಲಿ ವಿಠ್ಠಲ ರುಕ್ಮಿಣಿ ಮಂದಿರ. ಬಹಳ ಅದ್ಭುತವಾಗಿ, ಬಹಳ ಸ್ವಚ್ಛಂದವಾಗಿ, ಸುಂದರವಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ತುಕಾರಾಮ್ ಬಾಬಾ ಮಹಾರಾಜರು. ಆ ಮುಂದುಗಡೆ ಸಿದ್ದೇಶ್ವರ ಸ್ವಾಮೀಜಿಯವರು ನೆಟ್ಟಂತಹ 2 ಗಿಡಗಳು ಇಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಇವೆ. ಅದರ ಒಂದು ಆರೈಕೆ ಕೂಡ ಅಷ್ಟೇ ಒಂದು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಅದರದೇ ನೋಡಿ, ಇಲ್ಲಿ ತಾವು ಗಮನಿಸಬೇಕು, ಬರೀ ಗಿಡನ ನೆಟ್ಟಿಲ್ಲ, ಗಿಡದ ಸುತ್ತಮುತ್ತೆಲ್ಲ ಒಂದು ಕಟ್ಟಿಯನ್ನು ಕಟ್ಟಿಬಿಟ್ಟು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಏನು ತೊಂದರೆ ಆಗಲಾರದ ರೀತಿಯಲ್ಲಿ ಅದನ್ನು ಬೆಳೆಸಬೇಕು. ಯಾಕಂದರೆ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಹಸ್ತ ಈ ಒಂದು ಗಿಡಕ್ಕಿದೆ. ಹಾಗಾಗಿ ಈ ಗಿಡವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿದ್ದೇಶ್ವರ ಅಪ್ಪಾಜಿಯವರನ್ನೇ ನೋಡ್ತಾ ಇದ್ದೀವೇನೋ ಅಂತ ಅನ್ನೋ ಒಂದು ಮಾತನ್ನು ಈಗ ಬಾಬಾಜಿಯವರು ಹೇಳಿದ್ರು. ಬಹಳ ಖುಷಿ ಅನಿಸುತ್ತೆ. ಯಾಕೆಂದರೆ ಅವರ ಒಂದು ಅನುಷ್ಠಾನ ಅಂದರೆ ಅವರು ಹೇಳಿರುವಂತಹ ನೀತಿ ನಿಯಮ ಪಾಠಗಳು ವಿಚಾರಗಳು ಅದೆಲ್ಲವೂ ಕೂಡ ಇವತ್ತು ನಾವು ಒಂದೊಂದು ಪ್ರವಚನದಲ್ಲಿ ಇನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ಅವರು ಸಿದ್ದೇಶ್ವರ ಅಪ್ಪಾಜಿಯವರು ಕೂಡ ಬಹಳಷ್ಟು ಸರಳವಾದಂತಹ ವ್ಯಕ್ತಿಗಳು. ಇಲ್ಲ ಅದ್ರಾಗ ಅವ್ರದ್ರ ವಿಚಾರ ನೋಡಿದ್ರೆ ಈ ಕಲಿಯುಗದಾಗ್ರಿ ಒಂದು ಸಂತ್ರ ಹೆಂಗಂದ್ರೆ ಅದರ ಅವ್ರದ್ದೊಂದು ಆದರ್ಶಪೂರ್ವಕ ನಾವೆಲ್ಲರೂ ತಗೋಬೇಕಾಗಿ. ಈಗ ನಾವು ಅವ್ರ ಗುಡಿ ಇಲ್ಲ, ಅವ್ರದ್ದು ಮಠ ಗುಡಿ ಇಲ್ಲ, ಮೂರ್ತಿ ಇಲ್ಲ, ಇಲ್ದ್ರೆ ಭೀ ಅವ್ರದ್ದು ಒಂದು ಎದ್ರಾಗ ಅದರಂತ ಒಂದು ಗಿಡದಾಗ ನೋಡ್ರಿ ಅವ್ರು ಎಲ್ಲಿ ಗಿಡ ಹಚ್ಚಾರ, ಎಲ್ಲಿ ಅವರು ಸ್ಪರ್ಶ ಆಗೈತಿ ಆ ಎಲ್ಲ ಜಾಗ ಮೇಲೆ ರೀ ಅದೊಂದು ಸಾತತ್ಯಪೂರ್ವಕ ಬರೋ ಕಾಲದಾಗ ಬರೋ ಪಿಡಿ ಒಳಗೆ ಅಂದ್ರೆ ಒಬ್ರು ಸಂತ್ರ ಅಂದ್ರೆ ಏನೈತಿ ಕೀರ್ತನ ಪ್ರವಚನ ಹೇಳಕ್ ಬರ್ತಾರ್ರಿ. 1 ಲಕ್ಷ 2 ಲಕ್ಷ 10 ಲಕ್ಷ ರೂಪಾಯಿ ಮಂದಿ ತಗೋತಾರೆ. ಅವ್ರು ಒಂದು ಸೈಡ್ ಹೇಳ್ತಾರೆ ನೀವು ಸಮಾಧಾನ ಇರ್ರಿ, ಪ್ರಪಂಚದಾಗ ಸುಖ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತಾರೆ. ರೊಕ್ಕ ಮುಟ್ಲಿಂದ್ರೆ ಒದ್ಕೋದು ಹೋಗ್ತಾರೆ. ಹಂಗೆ ಸಿದ್ದೇಶ್ವರಪ್ಪ ಅವ್ರು ಯಾವಾಗಲೂ ಬಿದ್ದರೆ ಒಂದು ಪೂರ್ಣ ಶರೀರದಾಗ್ರಿ ಒಂದು ಶರ್ಟ್ದಾಗ ಒಂದು ಕಿಶ ಅವ್ರು ಉಳಿದಿದ್ದಿಲ್ಲ. ಅವ್ರದ್ದೇ ವಿಚಾರ ತೊಗೊಂಡು ನಾವು 7 ದಿವಸ ಇಲ್ಲಿ ಮಹಾಪ್ರಸಾದ ದಿನಾಂಕ 15/5/2025 ಐತ್ರಿ. ಇದು 21 ತಾರೀಕು ತನಕ ನಾವು 7 ದಿವಸ ಕೀರ್ತನ ಪ್ರವಚನ ಈ ಪ್ರಕಾರದಾಗ ಇಲ್ಲಿ ಪ್ರತಿ ವರ್ಷ ಇಡ್ತೀವಿ. ಈ ವರ್ಷದಿಂದ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಈ ಬರೋ ಕಾಲದಾಗ ರೀ ಸಿದ್ದೇಶ್ವರ ಅಪ್ಪಾಜಿ ಅಂದ್ರೆ ಯಾರು ಅದಾರ ಗುರು ಪೀಡಿದಾಗ ಇವೆಲ್ಲರಿಗೂ ಗೊತ್ತಾಗಬೇಕು. ಅವ್ರದ್ದು ವಿಚಾರ ಏನಿತ್ತು, ಅವ್ರ ಮಂದಿ ಸಲುವಾಗಿ ಏನ್ ಮಾಡ್ಲಕತ್ತಿದ್ರು, ಪ್ರತಿಯೊಂದು ಮನುಷ್ಯರಿಗೆ ಒಂದು ವಿಚಾರ ಅಭಿಪ್ರಾಯ ಅಂತ ಸಂತ್ರದ್ದು ವಿಚಾರ ಸಾನಿದಾಗ ಹೋಗ್ಬೇಕಂತ ಅವ್ರು ಹಚ್ಚಿದ ಕೈಲಿ ಗಿಡ ಅದು ಉಳಿಸೋದು ಜವಾಬ್ದಾರಿ ತೊಗೊಂಡು ನಾವು ನಮ್ಮ ಇದು ಸ್ವಲ್ಪ ಎಲ್ಲ PCC ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಇದಕ್ಕೆ
ಏನ್ ಮಾಡ್ಲಿಕ್ಕೆ ಬರ್ತೈತಿ, ಮಂದಿ ಗುಡಿ ಒಳಗೆ ಖರ್ಚು ಮಾಡ್ತಾರೆ, ನಾವು ಗಿಡ ಸಲುವಾಗಿ ಏನ್ ಮಾಡ್ಲಿಕ್ಕೆ ಬರ್ತೈತಿ ಅಂತ ಸ್ವಲ್ಪ ನಾವು ಪ್ರಯತ್ನ ಮಾಡ್ಲಕತ್ತೀವಿ. ಖಂಡಿತವಲ್ಲ ಬಾಬಾರೆ, ಭಾಳ ಉತ್ತಮವಾಗಿ ತಮ್ಮ ಮಾತುಗಳನ್ನು ಆಡಿದ್ರಿ. ತಾವು ಕೂಡ ಸಂತರು, ಅದೇ ರೀತಿಯಾಗಿ ಇನ್ನೊಬ್ಬ ಸಂತರ ಆದರ್ಶವನ್ನು ತಾವು ಮುಂದುವರ್ಸ್ಕೊಂಡು ಹೋಗಬೇಕು. ಅದರಲ್ಲೂ ವಿಶೇಷವಾಗಿ ಸಿದ್ದೇಶ್ವರ ಅಪ್ಪಾಜಿ ನಡೆದಾಡುವ ದೇವರಂತಲೇ ಪ್ರಖ್ಯಾತಿಗೊಂಡವರು. ಅವರು ಲಿಂಗೈಕ್ಯ ಅಂತ ಇನ್ನೂ ಕೂಡ ಬಹಳಷ್ಟು ಜನ ಅನ್ನೋದೇ ಇಲ್ಲ. ಎಲ್ಲೋ ಒಂದು ಕಡೆ ಗಿಡ ಮರಗಳಲ್ಲಿ ಅವರು ಇದ್ದಾರೆ, ಅವರು ಆಡಿರುವಂಥ ಆಚಾರ ವಿಚಾರದಲ್ಲಿ ಇದ್ದಾರೆ. ಅದರ ಜೊತೆಗೇ ಕೊನೆಯದಾಗಿ ಸಿದ್ದೇಶ್ವರ ಅಪ್ಪಾಜಿಯವರು ಕೂಡ ತಮ್ಮನ್ನು ಪ್ರಾಣವನ್ನು ತ್ಯಜಿಸುವಂಥ ಸಂದರ್ಭದಲ್ಲಿ ಕೂಡ ಒಂದು ಮಾತು ಹೇಳಿದರು, ಹೇಳುವುದಿಲ್ಲ ಕೂಡ ಹೇಳಿ ಆಗಿದೆ, ಆಚರಣೆ ಮಾತ್ರ ಬಾಕಿ ಉಳಿದಿದೆ. ಅಷ್ಟು ಹೇಳಿ ಅವರು ಯಾವುದೇ ರೀತಿ ಗುಡಿ ಕಟ್ಟಲಿಕ್ಕೆ ಹೇಳಿಲ್ಲ, ಏನೂ ಹೇಳಿಲ್ಲ. ಅಷ್ಟೊಂದು ಸರಳವಾದಂಥ ಒಬ್ಬ ಸಂತರು ನಮ್ಮ ಭಾಗದಲ್ಲಿ, ನಮ್ಮ ಈ ಒಂದು ಭೂಮಿಯಲ್ಲಿ ಬಂದು ಹೋಗಿದ್ದಾರೆ ಅಂತಂದರೆ ನಿಜಕ್ಕೂ ನಮ್ಮೆಲ್ಲರ ಪುಣ್ಯ. ಹಾಗೆಯೇ ಆ ಒಂದು ಸಂಪ್ರದಾಯ ಮುಂದುವರಿಯಬೇಕು ಅಂತ ಹೇಳಿಬಿಟ್ಟು ಇದೇ 15ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಸತತ 7 ದಿನಗಳ ಕಾಲ ಮಹಾಪ್ರಸಾದ ಜೊತೆಗೆ ಕೀರ್ತನೆ, ಭಜನೆ ಎಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ. ಆ ಸಿದ್ದೇಶ್ವರ ಅಪ್ಪಾಜಿಯ ಒಂದು ಸದ್ಭಕ್ತರು ಜೊತೆಗೆ ಬಾಗಡೆ ಬಾಬಾ ಸಂತರ ಒಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಜೊತೆಗೆ ಇಂತಹ ಒಂದು ಆಚರಣೆ ಪದ್ಧತಿ ಹೀಗೆ ಮುಂದುವರಿಯಬೇಕು ಅನ್ನೋ ಒಂದು ಏನು ತುಕಾರಾಂ ಬಾಬಾ ಮಹಾರಾಜರ ಒಂದು ಉದ್ದೇಶವಿದೆ. ಅದಕ್ಕೆಲ್ಲವೂ ಕೂಡ ನೀವು ಕೂಡಿ ಸಾಕ್ಷಿ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಾಬಾಜಿ, ತಮಗೂ ಕೂಡ ನಮಸ್ತೆ. ನಮಸ್ಕಾರ.